ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟ್ಯುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು 9ನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಪಾಠವಾದ ಹರಿಹರ ಕವಿ ಬರೆದಿರುವ ಹರಲೀಲೆ ಎನ್ನುವಂತಹ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಂತರ ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ. ಹಾಗಾದರೆ ಬನ್ನಿ ಮಕ್ಕಳೇ, ಹರಲೀಲೆ ಪಾಠವನ್ನು ಬರೆದಿರುವ ಹರಿಹರ ಕವಿಯ ಪರಿಚಯವನ್ನು ಮೊದಲು ಮಾಡಿಕೊಂಡು ನಂತರ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಹರಿಹರ ಇವನು ನಡುಗನ್ನಡ ಸಾಹಿತ್ಯದ ಶ್ರೇಷ್ಠ ಸಾಹಿತಿಗಳಲ್ಲಿ ಒಬ್ಬರಾಗಿದ್ದು, ಇವರು 1200ರಲ್ಲಿ ಹಂಪಿಯಲ್ಲಿ ಜನಿಸಿದರು. ಶ್ರೀಯುತರು ನಡುಗನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ. ಶ್ರೀಯುತರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಪಂಪಾಶತಕ, ರಕ್ಷಾಶತಕ ಮತ್ತು ಮುಡಿಗೆಯ ಅಷ್ಟಕ ಇತ್ಯಾದಿ ಕೃತಿಗಳನ್ನು ಕನ್ನಡ ಸಾಹಿತ್ಯಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಶ್ರೀಯುತರಿಗೆ ರಗಳೆಯ ಕವಿ ಮತ್ತು ಇನ್ನೂ ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ. ಬನ್ನಿ ಹಾಗಾದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎನ್ನುವ ಪ್ರಶ್ನೆಯಿಂದ ಪ್ರಶ್ನೆಗಳನ್ನು ಪ್ರಾರಂಭ ಮಾಡೋಣ. ಪ್ರಶ್ನೋತ್ತರಗಳನ್ನು ಪ್ರಾರಂಭಿಸೋಣ. ನಂಬಿಯಣ್ಣನ ಪೂರ್ವಜನ್ಮದ ಹೆಸರೇನು? ನಂಬಿಯಣ್ಣನ ಪೂರ್ವಜನ್ಮದ ಹೆಸರು ಪುಷ್ಪದತ್ತ. ಹರಲೀಲೆ ಪಾಠದ ಮೂಲ ಕೃತಿ ಯಾವುದು? ಹರಲೀಲೆ ಪಾಠದ ಮೂಲ ಕೃತಿ ನಂಬಿಯಣ್ಣನ ರಗಳೆ. ಹರಲೀಲೆ ಪಾಠದ ಕವಿಯ ಹೆಸರೇನು? ಹರಲೀಲೆ ಪಾಠದ ಕವಿಯ ಹೆಸರು ಹರಿಹರ. ಗಿರಿಜೆ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು? ಶಿವನು ಹೋದ ಊರಿನ ದೇವಾಲಯದಲ್ಲಿ ಗಿರಿಜೆ ಇರಬೇಕೆಂದು ಶಿವನು ತಿಳಿಸಿದನು. ಹರಿಹರ ಬರೆದಿರುವ 2 ಕೃತಿಗಳನ್ನು ತಿಳಿಸಿ. ಅಂದರೆ ರಕ್ಷಾ ಕವಚ ಮತ್ತು ಪಂಪಾಶತಕ. ಇನ್ನು 2-3 ವಾಕ್ಯದಲ್ಲಿ ಉತ್ತರಿಸಿರಿ. ವಿರೂಪಾಕ್ಷನು ಗಿರಿಜೆಗೆ ಏನೆಂದು ಹೇಳಿದನು? ಇದು 2 ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ. ಈ ಪ್ರಶ್ನೆ 3-4 ವಾಕ್ಯದಲ್ಲಿ ಉತ್ತರಿಸಿರಿ ಅಂದರೆ 2 ಅಂಕದ ಪ್ರಶ್ನೆಯಾಗಿ ಬರುತ್ತೆ ಮಕ್ಕಳೇ. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳನ್ನು ಹೆಸರಿಸಿ. ಚೋಳ ದೇಶದಲ್ಲಿದ್ದ 3 ಗ್ರಾಮಗಳು ಯಾವುವು? ಮಣಮಂದಪುತ್ತೂರು, ತಿರುವಾಯೂರು ಮತ್ತು ತಿರುವತ್ತಿಯೂರು. ನೆಕ್ಸ್ಟ್, ವೃದ್ಧ ಮಹೇಶ್ವರನು ಶಿವಮಂತ್ರವನ್ನು ಹೇಳುತ್ತಿದ್ದ ರೀತಿಯನ್ನು ತಿಳಿಸಿ. ವೃದ್ಧನಾದ ಪರಮೇಶ್ವರನು ಶಿವನ ಮಂತ್ರವನ್ನು ಹೇಗೆ ಪಠಿಸ್ತಾ ಇದ್ದ? ಶಿಥಿಲಾಕ್ಷರಗಳಿಂದ ಹೇಳ್ತಾ ಇದ್ನಲ್ವಾ, ನಮ ಶಿವಾಯ ಅಂತ. ಆ ಉತ್ತರವನ್ನು ನೀವು ಇಲ್ಲಿ ಬರೀಬೇಕು. ಇನ್ನು ಕೆಳಗೆ ಬಿದ್ದ ವೃದ್ಧನನ್ನು ನೋಡಿ ನೆರೆದಿದ್ದ ಜನ ಏನೆಂದು ಮಾತನಾಡಿಕೊಂಡರು? ತುಪ್ಪದ ಕೊಡದ ಮೇಲೆ ಬಿದ್ದಿದ್ದಲ್ಲ ವೃದ್ಧ ಮಹೇಶ್ವರ, ಅವನನ್ನು ನೋಡಿ ಜನ ಏನಂತ ಮಾತಾಡ್ಕೊಂಡ್ರು ಅಂಥೇಳಿ ನೀವು ಬರೀಬೇಕಾಗತ್ತೆ. ಇದಕ್ಕೆ ನಿಮಗೆ 2 ಮಾರ್ಕ್ಸು ಸಿಗುತ್ತೆ ಮಕ್ಕಳೇ. ಭಾಳ ಈಸಿಯಾಗಿದೆ, ನೋಡಿಟ್ಕೊಳ್ಳಿ. ಇಲ್ಲಿಂದ ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಶಿವನು ವೃದ್ಧ ಮಹೇಶ್ವರನಾಗಿ ವೇಷ ಧರಿಸಲು ಕಾರಣ ಮತ್ತು ವೃದ್ಧ ಮಹೇಶ್ವರನ ವರ್ಣನೆಯನ್ನು ತಿಳಿಸಿ. ಇದು ನಿಮಗೆ 4 ಅಂಕದ ಪ್ರಶ್ನೆಯಾಗಿ ಬರುತ್ತೆ 8-10 ವಾಕ್ಯಗಳಲ್ಲಿ ಅನ್ನೋದು. ಅಂದರೆ ಶಿವ ವೃದ್ಧ ಮಹೇಶ್ವರನಾಗಿ ಬದಲಾಗುವುದಕ್ಕೆ, ವೇಷವನ್ನು ಧರಿಸುವುದಕ್ಕೆ ಕಾರಣ ಏನು? ಮತ್ತು ಅವನು ನೋಡಿ, ಇದು 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ ಅನ್ನೋದಾಗಿದ್ದರಿಂದ ನಿಮಗೆ ಈ ಉತ್ತರವನ್ನು ಬರೆಯೋದ್ರಿಂದ 4 ಅಂಕಗಳನ್ನು ನೀವು ಬಹಳ ಆರಾಮಾಗಿ ಗಳಿಸ್ಕೊಳ್ಬಹುದು. ಬಹಳ ಈಸಿಯಾಗಿ ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಈ ಪ್ರಶ್ನೆ ಏನಾದರೂ ನಿಮಗೆ ಬಂತು ಅಂದರೆ ಭಾಳ ಈಸಿಯಾಗಿ 4 ಅಂಕಗಳನ್ನು ಗಳಿಸ್ಕೊಳ್ಬೋದು ಮಕ್ಕಳೇ. 1 ಸರಿ 2 ಸರಿ ಓದ್ಕೋಬೇಕಷ್ಟೆ, ಓದ್ಕೊಂಡ್ರೆ ಸಾಕು, ಭಾಳ ಆರಾಮಾಗಿ ಅಂಕಗಳನ್ನು ಗಳಿಸ್ಕೊಳ್ಬಹುದು. ಸ್ಟೋರಿ ಭಾಳ ಚೆನ್ನಾಗಿದೆ,
ಪ್ರಶ್ನೆ ಏನಂದರೆ ಶಿವನು ರುದ್ರಮಹೇಶ್ವರನಾಗಿ ಬದಲಾಗಲು ಕಾರಣ ಮತ್ತು ಯಾವ ರೀತಿಯ ವೇಷವನ್ನು ಧರಿಸ್ಕೊಂಡ ಹೇಗೆ ಅಂಥೇಳಿ. ಇನ್ನು ಮುಂದಿನ ಪ್ರಶ್ನೆ, ಮದುವೆ ಮಂಟಪದಲ್ಲಿ ರುದ್ರನು ಮಾಡಿದ ಅವಾಂತರಗಳು ಯಾವುವು? ಪರಮೇಶ್ವರನು ರುದ್ರ ಮಹೇಶ್ವರನಾಗಿ ಬದಲಾಗಿ ಆ ಮಣಮಂದ ಪುತ್ತೂರಿನ ಮದುವೆ ಚಪ್ಪರಕ್ಕೆ ಬಂದಿದ್ನಲ್ವ, ಹಾಗೆ ಬಂದಾಗ ಮದುವೆ ಚಪ್ಪರದಲ್ಲಿ ಅವನು ಯಾವ್ಯಾವ ರೀತಿಯ ಅವಾಂತರಗಳನ್ನು ಮಾಡಿದ ಎನ್ನುವುದನ್ನು ನೀವು ಬರೀಬೇಕಾಗುತ್ತೆ. ಇದು ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನೋ ಪ್ರಶ್ನೆ ಆಗಿದ್ದರಿಂದ 4 ಅಂಕಗಳನ್ನು ಆರಾಮಾಗಿ ಗಳಿಸ್ಕೊಳ್ಬಹುದು. ಸ್ಟೋರಿ ಭಾಳ ಚೆನ್ನಾಗಿದೆ. ಒಂದು ಸರಿ ಬಿಟ್ಟು 2 ಸರಿ ನೀವು ಓದ್ಕೊಂಡ್ರೆ ಪೂರ್ಣ ಅಂಕಗಳನ್ನು ಗಳಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದು ನಿಮಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ನೆಕ್ಸ್ಟು, ಸಂದರ್ಭ ಸಹಿತ ಸ್ವಾರಸ್ಯ ಬರೆಯಿರಿ. ಸಕಲ ಸುಖಮಂ ಪೂಜೆಯಾಗಿ ಕೈಕೊಂಡು ಬರ್ಪೆನ್. ಇದರ ಆಯ್ಕೆ ಈ ವಾಕ್ಯವನ್ನು ತೀನಂ ಶ್ರೀಕಂಠಯ್ಯನವರು ಸಂಪಾದಿಸಿರುವ ಹರಿಹರ ಕವಿಯ ನಂಬಿ ಅಣ್ಣನ ರಗಳೆ ಕೃತಿಯಿಂದ ಆಯ್ದ ಹರಲೀಲೆ ಎಂಬ ಗದ್ಯ ಭಾಗದಿಂದ ಆರಿಸಲಾಗಿದೆ. ಇದೇ ಆಯ್ಕೆಯನ್ನು ನೀವು ಪ್ರತಿಯೊಂದು ಈ ಪಾಠದ ಸಂದರ್ಭಕ್ಕೂ ಬರಬೇಕಾಗುತ್ತೆ. ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ಆಯ್ಕೆ ಮಾತ್ರ ಮೊದಲಿನ ಸಂದರ್ಭದ ಆಯ್ಕೆಯನ್ನೇ ಪ್ರತಿಯೊಂದು ಸಂದರ್ಭಕ್ಕೂ ಸಹ ಬರೀಬೇಕಾಗುತ್ತೆ. ಇನ್ನು 2ನೆಯ ಸಂದರ್ಭ, ನೀನ್ ಅತ್ಯಂತ ಕರುಣೆ. ರುದ್ರ ಮಹೇಶ್ವರನಾಗಿ ಬದಲಾದ ಶಿವನು ಭೂಲೋಕಕ್ಕೆ ಹೋಗುವ ಸಂದರ್ಭದಲ್ಲಿ ಗಿರಿಜೆ ನಾನು ಬರ್ತೀನಿ ಅಂದಾಗ ಅವನು ಶಿವ ಹೇಳ್ತಾನೆ, ನೀನು ಅತ್ಯಂತ ಕರುಣೆ, ನೀನು ಬರೋದು ಬೇಡ, ಬರೋದಾದರೆ ನಾನು ಎಲ್ಲಿರ್ತೀನೋ ಆ ದೇವಸ್ಥಾನಕ್ಕೆ ಬರಬೇಕು ಅಂತ ಹೇಳುವ ಸಂದರ್ಭದೊಳಗೆ ಈ ಮೇಲಿನ ವಾಕ್ಯವನ್ನು ಬಳಸಲಾಗಿದೆ. ನೋಡಿ, ಆಯ್ಕೆ ಮೊದಲಿನ ಸಂದರ್ಭದ ಆಯ್ಕೆನೇ. ಇನ್ನು 3ನೇ ಸಂದರ್ಭ, ಪುಣ್ಯಂ ಪಣ್ಣಾದಂತೆ. ಯಾವ ರೀತಿ ಶಿವನು ಬದಲಾದ ಅಂತ ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಬಳಸಲಾಗಿದೆ. ಆಯ್ಕೆ ಮೊದಲಿನ ಸಂದರ್ಭದ ಆಯ್ಕೆಯನ್ನೇ ನೀವು ಬರೀಬೇಕಾಗುತ್ತೆ. ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ. ಇನ್ನು ಮುಂದಿನ ಸಂದರ್ಭ, ಈ ರುದ್ರಂ ಕಿರುಕುಳನ್ ಅಲ್ಲ. ಆಯ್ಕೆ ಮೊದಲನೇ ಸಂದರ್ಭದ ಆಯ್ಕೆ, ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆ ಆಗಿರುತ್ತೆ. ಅಂದರೆ ಹೀಗೆ ಮದುವೆ ಮಂಟಪದಲ್ಲಿ ಶಿವನು ಅವಾಂತರಗಳನ್ನು ಸೃಷ್ಟಿ ಮಾಡಿದಾಗ ಆ ಅವಾಂತರವನ್ನು ತಡೆದುಕೊಳ್ಳೋಕ್ಕಾಗದೆ ಜನ ಎಲ್ಲ ಆ ಶಿವನನ್ನು ಎತ್ಕೊಂಡು ಹೋಗಿ ಮದುವೆ ಚಪ್ಪರ ಹೊರಗಿಡ್ತಾರೆ. ಆವಾಗ ಬಾಗಿಲು ಹಾಕಿ ಬರೋಷ್ಟು ಬೇಕು ಅನ್ನೋಷ್ಟೊತ್ತಿಗೆ ಶಿವ ಅವ್ರಿಗಿನ್ನ ಮುಂಚೆ ಮದುವೆ ಚಪ್ಪರದಲ್ಲೇ ಇರ್ತಾನೆ. ಇವನನ್ನು ನೋಡಿ ಏನು ಹೇಳ್ತಾರೆ, ಇವನು ಕಿರುಕುಳನಲ್ಲ, ಕಾರಣಿಕನಾಗರಲ್ಲೇ ವೆಲ್ಕಮ್ ಅಂತ ಹೇಳ್ತಾನೆ. ಇನ್ನು ನೆಕ್ಸ್ಟು, ಬಿಟ್ಟ ಸ್ಥಳವನ್ನು ತುಂಬಿರಿ. ಪ್ರಶ್ನೆಗಳು ಬರ್ತವೆ ನೋಡಿ. ಮತ್ತು ನೆಕ್ಸ್ಟು, ಹೊಂದಿಸಿ ಬರೆಯಿರಿ ಎನ್ನುವಂಥ ಪ್ರಶ್ನೆ ಹೊಂದಿಸಿ ಬರೆದಿದೆ, ನೋಡ್ಕೊಳ್ಳಿ ಆತ್ಮೀಯರೇ. ಇಲ್ಲಿಗೆ ಈ ಪಾಠದ ಪ್ರಶ್ನೆ ಉತ್ತರಗಳು ಕಂಪ್ಲೀಟಾಗಿ ಮುಕ್ತಾಯವಾದವು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂಥೇಳಿ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆಯೇ ನನ್ನ ಈ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಪ್ಲೀಸ್. ಧನ್ಯವಾದಗಳು.